Hello students, today we can discuss some of the major concepts of the chapter Molecular Basis of Inheritance. In the previous class had been explained about the structure of DNA and nucleosome model or the packing of DNA. In this class we can discuss the function of DNA. Exact agi ಈ ಒಂದು DNA ಏನು ಕೆಲಸ ಮಾಡ್ತದೆ, ಸೊ ಏನು ಕೆಲಸ ಮಾಡಬಹುದಪ್ಪ ಅಂತಂದ್ರೆ ಅದಕ್ಕೆ ಒಂದು ಹುಡುಕಾಟ ನಡೀತದೆ. ದ ಸರ್ಚ್ ಫಾರ್ ದ ಜೆನೆಟಿಕ್ ಮೆಟೀರಿಯಲ್, ಯಾವುದು ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್ಸ್ ತಗೊಂಡು ಹೋಗಬಹುದು ಅನ್ನುವಂಥದ್ದಕ್ಕೆ ಹುಡುಕಾಟ ಮಾಡಬೇಕಾದ್ರೆ ನಮಗೆ ಒಂದು ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಕಾಯಿಲೆಗೆ ವ್ಯಾಕ್ಸಿನ್ ಅನ್ನ ಕಂಡುಹಿಡಿಯುತ್ತಾ ಇದ್ದಂತಹ ಫ್ರೆಡ್ರಿಚ್ ಗ್ರಿಫೋರ್ತ್ ಅನ್ನುವಂಥವರು ಈ ಟ್ರಾನ್ಸ್ಫಾರ್ಮೇಶನ್ ಎಕ್ಸ್ಪೆರಿಮೆಂಟ್ ಅನ್ನ ನಮಗೆ ತಿಳಿಸ್ಕೊಡ್ತಾರೆ. ದ ಫ್ರೆಡ್ರಿಚ್ ಗ್ರಿಫೋರ್ತ್ ಕಂಡಕ್ಟೆಡ್ ಎಕ್ಸ್ಪೆರಿಮೆಂಟ್ ಟು ಶೋ ದ ಟ್ರಾನ್ಸ್ಫಾರ್ಮೇಶನ್ ಇನ್ ಬ್ಯಾಕ್ಟೀರಿಯಾಸ್. He conducted an experiments on mice and the pneumonia causing bacteria Streptococcus pneumonia. He found that there were two strains in Streptococcus pneumonia. ಅದ್ಯಾವುದು ಅಂದ್ರೆ ಒಂದು ವೆರುಲೆಂಟ್ ಮತ್ತು ಇನ್ನೊಂದು ನಾನ್ ವೆರುಲೆಂಟ್, ಅಂದ್ರೆ ಒಂದು ಕಾಯಿಲೆ ಬರೆಸುವಂಥದ್ದು ಇನ್ನೊಂದು ಬರೆಸದೇ ಇರುವಂತಹದ್ದು. ವೆರುಲೆಂಟ್ ಯಾವ್ದಾಗಿದೆ ಅಂತಂದ್ರೆ ಹೊರಭಾಗದಲ್ಲಿ ಕ್ಯಾಪ್ಸೂಲ್ ಇದೆ, ಆದ್ರಿಂದ ಸ್ಮೂತ್ ಸ್ಟ್ರೈನ್ ಅಂತ ಕರಿತೇವೆ. ನಾನ್ ವೆರುಲೆಂಟ್ ಅಲ್ಲಿ ಕ್ಯಾಪ್ಸೂಲ್ ಇರಲಿಲ್ಲ, ಅದು ರಫ್ ಸ್ಟ್ರೈನ್ ಅಂತ ಕರಿತೇವೆ. ದ ಎಸ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ಪ್ರೊಡ್ಯೂಸಸ್ ದ ಕ್ಯಾಪ್ಸೂಲ್ ಅಂಡ್ ಈಸ್ ಪ್ಯಾಥೋಜೆನಿಕ್ and R strain lacks capsule and it is non-pathogenic. ಈತ ಏನ್ ಮಾಡಿದ ನೋಡಿ, ತುಂಬಾ ಚೆನ್ನಾಗಿದೆ. ನಾನ್ ವೆರುಲೆಂಟ್ ರಫ್ ಸ್ಟ್ರೈನ್ ಅನ್ನ ಇಲಿಗೆ ಇಂಜೆಕ್ಟ್ ಮಾಡ್ದ, ಇಲಿ ಜೀವಂತವಾಗಿದೆ. ಸ್ಮೂತ್ ಸ್ಟ್ರೈನ್ ಅನ್ನ ಇಂಜೆಕ್ಟ್ ಮಾಡ್ದ, ಸತ್ತೋಯ್ತು. ಬಿಕಾಸ್ ಅದು ಕಾಯಿಲೆ ಬರೆಸುವಂಥದ್ದು, ನಿಮೋನಿಯಾ ಬಂದು ಸತ್ತೋಯ್ತು. ಆಗೇನ್ ಮಾಡ್ದ, ಈ ಎಸ್ ಸ್ಟ್ರೈನ್ ಅನ್ನ ಹೀಟ್ ಕಿಲ್ ಮಾಡಿ ಇಲಿಗೆ ಇಂಜೆಕ್ಟ್ ಮಾಡಿದಾಗ ಮೈಸ್ ವಾಸ್ ಅಲೈವ್, ಜೀವಂತವಾಗಿತ್ತು. ಅದೇ ಜೀವಂತವಾದಂತ ಆರ್ ಸ್ಟ್ರೈನ್ ಮತ್ತೆ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಇವೆರಡನ್ನು ಕಂಬೈನ್ ಮಾಡಿ ಇಲಿಗೆ ಇಂಜೆಕ್ಟ್ ಮಾಡಿದಾಗ ಇಲಿಗೆ ನಿಮೋನಿಯಾ ಬಂದು ಸತ್ತೋಗ್ತದೆ. ಆಶ್ಚರ್ಯ ಆಗುತ್ತೆ ಗ್ರಿಫರ್ತ್ಗೆ, ಯಾಕೆ ಸಾಯ್ತು ಅಂತ. ಆವಾಗ ತಾನೇ ಒಂದು ಕನ್ಕ್ಲೂಷನ್ ಕೊಡ್ತಾನೆ. ಏನು, ಸಮ್ ಸಬ್ಸ್ಟೆನ್ಸ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್ ಫ್ರಮ್ heat killed S strain bacteria into the R strain bacteria and converted the R strain into S strain. Hence the mice has infected with the pneumonia, hence the death of the mice has been taken place ಅಂತ ಹೇಳ್ತಾನೆ. ಅಂದ್ರೆ ಯಾವುದೋ ಒಂದು ಅಂಶ ಸತ್ತ ಎಸ್ ಸ್ಟ್ರೈನ್ ಇಂದ ಆರ್ ಸ್ಟ್ರೈನಿಗೆ ಹೋಗಿ ಆರ್ ಸ್ಟ್ರೈನ್ ಅನ್ನು ಎಸ್ ಸ್ಟ್ರೈನ್ ಆಗಿ ಬದಲು ಮಾಡಿದೆ. ಆ ರೀತಿ ಬದಲಾಗಿದ್ರಿಂದ ಎಸ್ ಸ್ಟ್ರೈನು ಆ ಇಲಿಗೆ ಕಾಯಿಲೆಯನ್ನು ಬರೆಸಿದೆ. ಕಾಯಿಲೆ ಬಂದಿದ್ರಿಂದ ಇಲ್ಲಿ ಸತ್ತಿದೆ ಅಂತ ಹೇಳ್ತಾನೆ. ಆತ ಹೇಳಿದಿಷ್ಟೇ, ದ ಸಮ್ ಸಬ್ಸ್ಟೆನ್ಸ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್ ಫ್ರಮ್ ಎಸ್ ಸ್ಟ್ರೈನ್ ಟು ಆರ್ ಸ್ಟ್ರೈನ್. ಆ ಎಕ್ಸ್ಪೆರಿಮೆಂಟ್ ಅನ್ನೇ ಟ್ರಾನ್ಸ್ಫಾರ್ಮೇಶನ್ ಎಕ್ಸ್ಪೆರಿಮೆಂಟ್. ಆ ಟ್ರಾನ್ಸ್ಫಾರ್ಮೇಶನ್ ಎಕ್ಸ್ಪೆರಿಮೆಂಟ್ ತುಂಬಾ ಡೀಟೇಲ್ ಆಗಿ ಆತ ಕನ್ಕ್ಲೂಡ್ ಮಾಡ್ತಾನೆ. ಅದಾದ ಮೇಲೆ ದ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಪ್ರಿನ್ಸಿಪಲ್, ಅಂದ್ರೆ ಯಾವುದೋ ಒಂದು ಸಬ್ಸ್ಟೆನ್ಸ್ ಹೋಯ್ತು ಅಂತ ಗ್ರಿಫರ್ತ್ ಹೇಳಿದ್ದಾನೆ, ಅದರಲ್ಲಿ ಯಾವ್ದಿರಬಹುದು ನಿರ್ದಿಷ್ಟವಾಗಿ ತಿಳ್ಕೊಳ್ಳೇಬೇಕಲ್ಲ ಅಂತ ಹೇಳಿ ಈ ಒಂದು ಮೂರು ಜನ, ಯಾರೋ ಒಸಾಲ್ಡ್, ಆವೆರಿ, ಮೆಕ್ಕಾರ್ಟಿ ಏನಿದಾರೋ ಇವರುಗಳೇನು ಮಾಡ್ತಾರೆ, ಈ ಗ್ರಿಫರ್ತಿನ ಎಕ್ಸ್ಪೆರಿಮೆಂಟ್ ಅನ್ನ ಮುಂದುವರಿಸ್ತಾರೆ. ಅವ್ರೇನ್ ಮಾಡಿದ್ರು ನೋಡೋಣ. ದೇ ಪ್ಯೂರಿಫೈಡ್ ದ ಬಯೋಕೆಮಿಕಲ್ಸ್. ಆರ್ ಸ್ಟ್ರೈನ್ ಬ್ಯಾಕ್ಟೀರಿಯಾವನ್ನ ಎಸ್ ಸ್ಟ್ರೈನ್ ಬ್ಯಾಕ್ಟೀರಿಯಾವನ್ನ ಹೀಟ್ ಕಿಲ್ ಮಾಡಿ ಆ ಹೀಟ್ ಕಿಲ್ ಬ್ಯಾಕ್ಟೀರಿಯಾದಲ್ಲಿ ಇರುವಂತ ಎಲ್ಲಾ ಬಯೋಮಾಲಿಕ್ಯೂಲ್ಸ್ ಗಳನ್ನ ಸಪರೇಟ್ ಮಾಡ್ತಾರೆ. ಅದು ಏನೇನ್ ಸಪರೇಟ್ ಮಾಡಿದ್ರಪ್ಪ ಅಂತಂದ್ರೆ ಎಸ್ ಸ್ಟ್ರೈನಿನ ಪ್ರೋಟೀನ್ ಅನ್ನ, RNA-ಗಳನ್ನ, DNA-ಗಳನ್ನ ಎಲ್ಲವನ್ನ ಸಪರೇಟ್ ಮಾಡ್ತಾರೆ. ಸೊ ಮೊದಲು ಎಸ್ ಸ್ಟ್ರೈನಿನ ಕಾರ್ಬೋಹೈಡ್ರೇಟ್ ರೈಟ್ ಮತ್ತೆ ಆರ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ಎರಡನ್ನೂ ಹಾಕಿದ್ರು, ಯಾವುದೇ ವ್ಯತ್ಯಾಸ ಇಲ್ಲ. ಸೊ ಹಾಗಾದ್ರೆ ಬದಲಾವಣೆಗೆ, ಟ್ರಾನ್ಸ್ಫಾರ್ಮೇಶನ್ಗೆ, ಚೇಂಜಸ್ಗೆ ಕಾರ್ಬೋಹೈಡ್ರೇಟ್ ಕಾರಣ ಅಲ್ಲ. ನೆಕ್ಸ್ಟ್
ಆ ಎಸ್ ಸ್ಟ್ರೈನ್ ತೆಗೆದಂತ ಪ್ರೋಟೀನ್ ಅನ್ನು ಹಾಕಿ ಅಲ್ಲಿಗೆ ಆರ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ಹಾಕಿದ್ರು, ಆವಾಗಲೂ ಯಾವುದೇ ಬದಲಾವಣೆ ಇಲ್ಲ. ಅಲ್ಲಿಗೆ ಅರ್ಥ ಆಯ್ತು, ಪ್ರೋಟೀನು ಬದಲಾವಣೆಗೆ ಕಾರಣ ಅಲ್ಲ. ನೆಕ್ಸ್ಟ್ ಡಿ ಎನ್ ಎ ಏನಿದೆಯೋ ಆ ಡಿ ಎನ್ ಎನ ತೆಗೆದುಕೊಂಡ್ರು, ದ ಡಿ ಎನ್ ಎ ಫ್ರಮ್ ಎ ಸ್ಟ್ರೈನ್, ರೈಟ್? ಅಲ್ಲಿಗೆ ಆರ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ಎರಡನ್ನೂ ಹಾಕಿದಾಗ ಏನ್ ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ ಆ ಟೆಸ್ಟ್ ಟ್ಯೂಬ್ ನಲ್ಲಿ ಆರ್ ಸ್ಟ್ರೈನ್ ಬ್ಯಾಕ್ಟೀರಿಯಾಗಳ ಜೊತೆ ಕೆಲವು ಎಸ್ಟ್ರೈನ್ ಬ್ಯಾಕ್ಟೀರಿಯಾಸ್ಗಳು ಹುಟ್ಟಿಕೊಳ್ತವೆ. ವಿ ಸಿ ಬೋತ್ ದ ಆರ್ ಸ್ಟ್ರೈನ್ ಅಂಡ್ ದ ಎಸ್ಟ್ರೈನ್. ಸೊ ಅಲ್ಲಿ ಗೊತ್ತಾಯ್ತು, ಓ, ದ ಡಿ ಎನ್ ಎ ಇಸ್ ಅ ಜೆನೆಟಿಕ್ ಮೆಟೀರಿಯಲ್ ವಿಚ್ ಹ್ಯಾಸ್ ಬೀನ್ transferred into the R strain bacteria and converted the R strain into S strain ಅಂತ ಕನ್ಫರ್ಮ್ ಮಾಡ್ತಾನೆ. Hence the DNA is the genetic material. ಅದೇ DNA ಏನು ಮಾಡಿದ್ರು, the DNA ನ DNase enzyme ಇನ್ನ ಹಾಕಿದ್ರು. ಅಂದ್ರೆ DNase enzyme ಏನ್ ಕೆಲಸ ಮಾಡುತ್ತೆ ಅಂದ್ರೆ DNA ಗಳನ್ನ ಫ್ರಾಗ್ಮೆಂಟ್ಸ್ ಮಾಡಿಬಿಡ್ತು. ಸೊ ಆ ರೀತಿಯಾಗಿ DNase enzyme ಇಂದ ಟ್ರೀಟ್ ಮಾಡಿದ ಮೇಲೆ ಆ ಒಂದು DNase enzyme ಇಂದ ಟ್ರೀಟ್ ಮಾಡಿದಂತ DNA ನ ಆರ್ ಸ್ಟ್ರೈನ್ ಬ್ಯಾಕ್ಟೀರಿಯಾಸ್ಗಳಿರುವಂತ ಟೆಸ್ಟ್ ಟ್ಯೂಬ್ಗೆ ಹಾಕಿದಾಗ ಯಾವುದೇ ಚೇಂಜಸ್ಗಳು ಕಾಣಿಸ್ಕೊಳ್ಳಿಲ್ಲ. ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ DNA ಆಸ್ ಸಚ್ ಇದ್ರೆ ಜೆನೆಟಿಕ್ ಮೆಟೀರಿಯಲ್ ಆಗಿ ಕೆಲಸ ಮಾಡುತ್ತೆ. ಕನ್ಕ್ಲೂಷನ್ ನೋಡಿ, because DNA digests with the DNase mixed with the R strain, unable to transform R strain into the H strain. Oh, but all the biologists are not convinced. ಎಲ್ಲರೂ ಕನ್ವಿನ್ಸ್ ಆಗಲೇ ಇಲ್ಲ ಈ ಎಕ್ಸ್ಪೆರಿಮೆಂಟ್ ಇಂದ. ಅದಾದ ಮೇಲೆ ಒಂದು ಮೇಜರ್ ಎಕ್ಸ್ಪೆರಿಮೆಂಟ್, ಟ್ರಾನ್ಸ್ಡಕ್ಷನ್ ಅನ್ನು ಇಟ್ಕೊಂಡು ಮಾಡಿದಂತ ಎಕ್ಸ್ಪೆರಿಮೆಂಟ್, ದಟ್ ಈಸ್ ದ DNA is a genetic material ಅಂತ ಕನ್ಫರ್ಮ್ ಮಾಡಿದಂತ ಎಕ್ಸ್ಪೆರಿಮೆಂಟ್. The DNA is a genetic material has been proved by the Hershey and Chase in 1952. They worked on the viruses that infects bacteria called bacteriophages, right? During the infection, the bacteriophages first attacks the bacterial cell wall. It inserts the genetic material into the bacterial cell. ಗೊತ್ತಿರುವಂತ ವಿಚಾರ. ಇಲ್ಲಿ bacteriophages is made up of two components. ಯಾವುದು? ಹೊರಭಾಗದ ಕ್ಯಾಪ್ಸಿಡ್ which is made up of protein, ಒಳಗೆ ಜೆನೆಟಿಕ್ ಮೆಟೀರಿಯಲ್ ಇದೆ. ಅದು ಯಾವುದು ಅಂತಂದ್ರೆ DNA ಬ್ಯಾಕ್ಟೀರಿಯೋಫೇಜ್ ಅಲ್ಲಿ ಇರೋದು ಜೆನೆಟಿಕ್ ಮೆಟೀರಿಯಲ್. ನಿಮಗೆ ಗೊತ್ತಿರುವಂತ ವಿಚಾರವೇ ಅದು. ಸಿ, Hershey Chase worked to discover whether it was a protein or DNA from the virus that enters the bacteria. ಇದು ಗೊತ್ತಾಗಬೇಕಾಗಿತ್ತು. ಸೊ ಅದಕ್ಕೇನು ಮಾಡಿದ್ರಪ್ಪ ಅಂತಂದ್ರೆ they grew some virus on the media having radioactive phosphorus and some with the radioactive sulfur, right? Phosphorus is a component of DNA, sulfur is a component of protein. ಇದನ್ನ ಇಟ್ಕೊಂಡು ರೇಡಿಯೋ ಆಕ್ಟಿವ್ ಆಗಿರೋದ್ರಿಂದ ಅವುಗಳನ್ನ ಚೆಕ್ ಮಾಡಿದಾಗ ನೋಡಿ, the protein coat of the phase of radioactivity has been labeled. ಫೇಸ್ ಇನ್ಸರ್ಟ್ ಮಾಡುತ್ತೆ ಜೆನೆಟಿಕ್ ಮೆಟೀರಿಯಲ್ ಅನ್ನ, ಅಲ್ಲಿಗೆ ಒಳಗಡೆ ಜೆನೆಟಿಕ್ ಮೆಟೀರಿಯಲ್ ಎಂಟರ್ ಆಗುತ್ತೆ. ಸೊ ದ DNA ಆಫ್ ದ ಫೇಸ್ ರೇಡಿಯೋ ಆಕ್ಟಿವ್ ಯಾವುದು? ಜೆನೆಟಿಕ್ ಮೆಟೀರಿಯಲ್. ಒಳಗೋಗಿರುವಂತ ಜೆನೆಟಿಕ್ ಮೆಟೀರಿಯಲ್ ರೇಡಿಯೋ ಆಕ್ಟಿವ್ ಆಗಿದೆ. ಸೊ ಈ ಆಟೋ ರೇಡಿಯೋಗ್ರಫಿ ಟೆಕ್ನಿಕ್ ಇಂದ ನಮಗೇನ್ ಅರ್ಥ ಆಯ್ತು ಅಂತಂದ್ರೆ, ಸಲ್ಫರ್ ರೇಡಿಯೋ ಆಕ್ಟಿವ್ ಬಳಸಿದಾಗ ಇಟ್ ವಾಸ್ ಕನ್ಫೈನ್ಡ್ ಓನ್ಲಿ ಟು ದ ಗೋಸ್ಟ್. ಅದು ಮುಂದಿನ ಪ್ರೊಫೇಜಸ್ ಗಳಲ್ಲಿ ಆ ಒಂದು ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಕಾಣಿಸ್ಕೊಳ್ಳಿಲ್ಲ. ಅದೇ ಫಾಸ್ಫರಸ್ ಅನ್ನು ಹಾಕಿದಾಗ ಇಟ್ ವಾಸ್ ಅ ಮೆಟೀರಿಯಲ್ ಆಫ್ DNA, ಅದು ಇಟ್ ಹ್ಯಾಸ್ ಬೀನ್ ಪಾಸ್ಡ್ ಇನ್ ಟು ದ ಪ್ರೋಜೆನಿಸ್. ಸೊ ಇದರಿಂದ ಏನ್ ಕನ್ಫರ್ಮ್ ಆಗುತ್ತೆ ಅಂತಂದ್ರೆ DNA ಇಸ್ ಎ ಜೆನೆಟಿಕ್ ಮೆಟೀರಿಯಲ್ ಅನ್ನುವಂಥ ವಿಚಾರ ಕನ್ಫರ್ಮ್ ಆಗುತ್ತೆ.
ದ ಕ್ರೈಟೀರಿಯಾ ಫಾರ್ ಜೆನೆಟಿಕ್ ಮೆಟೀರಿಯಲ್, ಒಂದು ಐಡಿಯಲ್ ಜೆನೆಟಿಕ್ ಮೆಟೀರಿಯಲ್ ಏನು? ಇಟ್ ಶುಡ್ ಬಿ ಏಬಲ್ ಟು ಜನರೇಟ್ ಇಟ್ ರೆಪ್ಲಿಕಾ. ದಟ್ ಮೀನ್ಸ್ ಇಟ್ ಶುಡ್ ಅಂಡರ್ಗೋ ರೆಪ್ಲಿಕೇಶನ್. ಇಟ್ ಶುಡ್ ಬಿ ಕೆಮಿಕಲಿ ಅಂಡ್ ಸ್ಟ್ರಕ್ಚರಲಿ ಸ್ಟೇಬಲ್. ಇಟ್ ಶುಡ್ ಪ್ರೊವೈಡ್ ದ ಸ್ಲೋ ಚೇಂಜಸ್, ಅಂದ್ರೆ ಮುಟೇಷನ್ ಒಳಪಡಬೇಕು. ಇಟ್ ಶುಡ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ಇಟ್ ಸೆಲ್ಫ್ ಆಸ್ ಪರ್ ದ ಮೆಂಡಿಲಿಯನ್ ಕ್ಯಾರೆಕ್ಟರ್ಸ್. ಆಮೇಲೆ protein does not fulfill the criteria, hence it is not a genetic material. ಪ್ರೋಟೀನ್ ಇದು ಯಾವುದೇ ಕ್ರೈಟೀರಿಯಾಸ್ ಗಳನ್ನ ಫುಲ್ಫಿಲ್ ಮಾಡಿಲ್ಲ, ಆದ್ದರಿಂದ ದ DNA ಇಸ್ ಎ ಜೆನೆಟಿಕ್ ಮೆಟೀರಿಯಲ್ ಅನ್ನುವಂಥದ್ದು ಅರ್ಥ ಆಗ್ತದೆ. ದ ರೆಪ್ಲಿಕೇಶನ್ ಆಫ್ DNA ರೆಪ್ಲಿಕೇಶನ್ ಅಂತಂದ್ರೆ ಇಟ್ ಈಸ್ ದ ಪ್ರೋಸೆಸ್ ಬೈ ವಿಚ್ ದ DNA ಪ್ರೊಡ್ಯೂಸಸ್ ದ ಎಕ್ಸಾಕ್ಟ್ ಕಾಪೀಸ್ ಆಫ್ ದ ಒರಿಜಿನಲ್ DNA. ಇದು ಇನ್ ಕೇಸ್ ಆಫ್ ಯುಕ್ಯಾರಿಯಾಟ್ಸ್ ದ DNA ಇಸ್ ಡಬಲ್ ಸ್ಟ್ರಾಂಡೆಡ್. ನಮಗೆಲ್ಲ ಗೊತ್ತಿದೆ ದ ಟೂ ಸ್ಟ್ರಾಂಡ್ಸ್ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಬಿಕಾಸ್ ಆಫ್ ದೇರ್ ಬೇಸ್ ಸೀಕ್ವೆನ್ಸ್. ಇದು ನಿಮಗೆ ಸ್ಟ್ರಕ್ಚರ್ ಆಫ್ DNA ಹೇಳಬೇಕಾದ್ರೆ ಹೇಳಿದಾನೆ. ಸೊ ದ ರೆಪ್ಲಿಕೇಶನ್ ಆಫ್ DNA ಟೇಕ್ಸ್ ಪ್ಲೇಸ್ ಬೈ ಸೆಮಿ ಕನ್ಸರ್ವೇಟಿವ್ ಮೆಥಡ್ ಅನ್ನುವಂಥದ್ದು ಹೇಳ್ತಾರೆ. ಸೆಮಿ ಕನ್ಸರ್ವೇಟಿವ್ ಅಂತಂದ್ರೆ ಯಾವುದು? It is the most common method of DNA replication. It takes place in the nucleus where the DNA is present. Replication takes place in the S phase of cell cycle. So the deoxyribonucleic acids need the formation of new strands and present. The components that are required for the replication is present in the nucleoplasm. So DNA replication ಆಗೋ ಸಂದರ್ಭದಲ್ಲಿ ಯಾವುದೆಲ್ಲ ವಿಚಾರಗಳು ನಡೀತವೆ? ಸಿ, ಸೆಮಿ ಕನ್ಸರ್ವೇಟಿವ್ ಮೆಥಡ್ ಇಂದಾನೇ DNA ರೆಪ್ಲಿಕೇಶನ್ ಆಗತ್ತೆ ಅಂತ ಹೇಳಿದವನು ಯಾರು ಅಂತಂದ್ರೆ ಮೆಸೆಲ್ಸನ್ ಮತ್ತೆ ಸ್ಟಾಲ್. ಈ ಮೆಸೆಲ್ಸನ್ ಮತ್ತೆ ಸ್ಟಾಲ್ ಅವ್ರ ಎಕ್ಸ್ಪೆರಿಮೆಂಟ್ ಇಂದ ನಮಗೆ ಗೊತ್ತಾಗುತ್ತೆ ದ DNA ರೆಪ್ಲಿಕೇಶನ್ ಟೇಕ್ಸ್ ಪ್ಲೇಸ್ ಬೈ ಸೆಮಿ ಕನ್ಸರ್ವೇಟಿವ್ ಮೆಥಡ್. ಸೊ ಈ ಸೆಮಿ ಕನ್ಸರ್ವೇಟಿವ್ ಮೆಥಡ್ ಅಲ್ಲಿ ರೇಡಿಯೋ ಆಕ್ಟಿವ್ ನೈಟ್ರೋಜನ್ ಅನ್ನ ಬಳಸ್ಕೊಳ್ತಾರೆ. ಸೊ ಯೂಶುವಲ್ ಆಗಿ N14 ಏನಿದೆಯೋ ಆ N14 ಅಲ್ಲಿ ಇದ್ದಂತಹ ಬ್ಯಾಕ್ಟೀರಿಯಾ ಮೀಡಿಯಾದ ಬದಲಾಗಿ N15 ರೇಡಿಯೋ ಆಕ್ಟಿವ್ N15 ನೈಟ್ರೋಜನ್ ಅನ್ನ ಬಳಸ್ಕೊಂಡು ಮೀಡಿಯಾ ತಯಾರು ಮಾಡಿ ಅಲ್ಲಿ ಆ ಮೀಡಿಯಾದಲ್ಲಿ ಬ್ಯಾಕ್ಟೀರಿಯಾಸ್ಗಳನ್ನ ಬೆಳೆಸ್ತಾ ಹೋಗ್ತಾರೆ. ಈ ಕೋಲೆ ಬ್ಯಾಕ್ಟೀರಿಯಾವನ್ನ ಬೆಳೆಸ್ತಾ ಹೋಗ್ತಾರೆ. ಸೆಲ್ಲು ರೆಪ್ಲಿಕೇಟ್ ಆಗತ್ತೆ. ಸೆಲ್ಲು ಸುಮಾರು ಒಂದು 4th ಜನರೇಷನ್ಸ್ ವರೆಗೆ ಅಪ್ ಟು 14th ಜನರೇಷನ್ಸ್ ವರೆಗೆ ಅವುಗಳನ್ನ ಹಾಗೆ ಮಲ್ಟಿಪ್ಲೈ ಮಾಡ್ತಾರೆ. ಆ ರೀತಿ ಮಲ್ಟಿಪ್ಲೈ ಮಾಡಿದ ಮೇಲೆ ಏನಾಗ್ತದೆ ನೋಡೋಣ. ಸೊ ನಾರ್ಮಲ್ ಆಗಿ N14 ಇರುವಂತಹದ್ದು ಲೈಟ್ ವೆಯ್ಟ್ ಇರ್ತದೆ. ದ ಬ್ಯಾಂಡ್ಸ್ ವರ್ ಯೂಶುವಲಿ ಫೌಂಡ್ ಅಟ್ ದ ಟಾಪ್. ಸೊ ಯಾವಾಗ ಅದು N15 ಕನ್ವರ್ಟ್ ಆಗುತ್ತೋ ಅಲ್ಲಿಗೆ ಭಾರ ಆಗುತ್ತೆ. ದ ಬ್ಯಾಂಡ್ಸ್ ವರ್ ಫೌಂಡ್ ಅಟ್ ದ ಬಾಟಮ್. ಸೊ ಅಲ್ಲಿಗೆ ನಿಧಾನವಾಗಿ ಕಂಪ್ಲೀಟ್ ಆಗಿ ಎಲ್ಲ N15 ಆದ್ಮೇಲೆ N14 ಮೀಡಿಯಾದಲ್ಲಿ ತಿರ್ಗಾ ಬೆಳೆಸಿದಂತ ಸಂದರ್ಭದಲ್ಲಿ ನಮಗೇನು ಸಿಗುತ್ತೆ? ಎರಡು ಬ್ಯಾಂಡ್ಸ್ಗಳು ಬರ್ಲಿಕ್ಕೆ ಶುರುವಾಗುತ್ತೆ. ಒಂದು N14 ಮತ್ತೆ N15. ಸೊ ಅಲ್ಲಿಗೆ ಬ್ಯಾಂಡ್ಸ್ ಒಂದು ಕೆಳಗೆ ಮತ್ತಿನ್ನೊಂದು ಮೇಲ್ಭಾಗದಲ್ಲಿ ತೇಲಾಡ್ತಾ ಇರೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಇದರಿಂದ ಏನ್ ಕನ್ಫರ್ಮ್ ಆಗುತ್ತೆ ಅಂತಂದ್ರೆ ದ DNA ರೆಪ್ಲಿಕೇಶನ್ ಟೇಕ್ಸ್ ಪ್ಲೇಸ್ ಬೈ ಸೆಮಿ ಕನ್ಸರ್ವೇಟಿವ್ ಮೆಥಡ್ ಅನ್ನುವಂಥದ್ದು. ನೋಡಿ, ದಿಸ್ ಇಸ್ ದ ನಾರ್ಮಲ್ ಒನ್, ದಿಸ್ ಇಸ್ ದ ಸೆಮಿ ಕನ್ಸರ್ವೇಟಿವ್ ಮೆಥಡ್ ಇಂದ ಬಂದಿರುವಂತದ್ದು ಅಟ್ ದ ಸೆಂಟರ್. ಸೊ ಆಮೇಲೆ ತಿರ್ಗಾ ರೆಪ್ಲಿಕೇಶನ್ ಆದಾಗ ವಿ ಆರ್ ಗೆಟಿಂಗ್ ದ ಟೂ ಬಾಂಡ್ಸ್. ಸೊ ವಿ ಆರ್ ಗೆಟಿಂಗ್ this indicates that the DNA replication takes place by the semi conservative method. Michelson ಮತ್ತೆ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಇಲ್ಲಿ ಕ್ಲಿಯರ್ ಆಗಿ ನಮಗೆ ತಿಳಿಸ್ತಾ ಇದೆ. Mechanism of DNA replication. The process of DNA replication takes place ಓರೈಸೈಟ್ ಇಂದ. ನಿಮಗೆ DNA ರೆಪ್ಲಿಕೇಶನ್ ವಿಚಾರ ಈಗಾಗಲೇ ಥಿಯರಿಲಿ ತಿಳ್ಕೊಂಡಿದ್ದೀರಿ ಡೀಟೇಲ್ ಆಗಿ. ನಾನಿಲ್ಲಿ ನೀಟ್ ಪಾಯಿಂಟ್ ಆಫ್ ವ್ಯೂಗೋಸ್ಕರ ಗ್ಲಾನ್ಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಹೆಲಿಕೇಸ್ ಎನ್ಸೈಮ್, ಟೋಪೋಐಸೋಮರೇಸ್ ಎನ್ಸೈಮ್,
ಮತ್ತೆ ಸಿಂಗಲ್ ಸ್ಟ್ರಾಂಡೆಡ್ ಬೈಂಡಿಂಗ್ ಪ್ರೋಟೀನ್ಸ್, ಸಿಂಗಲ್ ಸ್ಟ್ರಾಂಡ್ ಅನ್ನ ಡಬಲ್ ಸ್ಟ್ರಾಂಡ್ ಅನ್ನ ಸಿಂಗಲ್ ಸ್ಟ್ರಾಂಡ್ ಮಾಡಿದಾಗ ನಮಗೆ ರೆಪ್ಲಿಕೇಶನ್ ಫೋರ್ಕ್ ಬರ್ತದೆ, ರೈಟ್. ಟುವರ್ಡ್ಸ್ ದ ರೆಪ್ಲಿಕೇಶನ್ ಫೋರ್ಕ್ the new strand formation takes place continuously with the help of DNA polymerase 3. So ಅದು ನಾವೇನಂತ ಕರಿತೇವೆ ಅಂದ್ರೆ ಲೀಡಿಂಗ್ ಸ್ಟ್ರಾಂಡ್ ಅಂತ ಕರಿತಾ ಹೋಗ್ತವೆ. ಔಟ್ಸೈಡ್ ದ ರೆಪ್ಲಿಕೇಶನ್ ಫೋರ್ಕ್ ಏನಿದೆಯೋ ಅದು ನಿಧಾನವಾಗಿ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಎಸ್ ಲ್ಯಾಗಿಂಗ್ ಸ್ಟ್ರಾಂಡ್. ಅಲ್ಲಿ ಆಗಬೇಕು ಅಂದ್ರೆ ಒಂದು ಚಿಕ್ಕ ಚಿಕ್ಕ DNA ಫ್ರಾಗ್ಮೆಂಟ್ಸ್ ಗಳು ಬಂದು ಕೂರ್ತವೆ, ಅದನ್ನ ಒಕೋಸಕಿ ಫ್ರಾಗ್ಮೆಂಟ್ಸ್ ಅಂತ ಕರಿತೇವೆ. ಯಾವುದೇ ಒಂದು DNA ರೆಪ್ಲಿಕೇಶನ್ ಸ್ಟಾರ್ಟ್ ಆಗಬೇಕು ಅಂದ್ರೆ ಅತ್ಯಂತ ಪ್ರಮುಖವಾಗಿ ಪ್ರೈಮಿಂಗ್ ಆಗಬೇಕು. ಪ್ರೈಮಿಂಗ್ ಅಂತಂದ್ರೆ ಎ ಶಾರ್ಟ್ ಫ್ರಾಗ್ಮೆಂಟ್ಸ್ ಆಫ್ RNA ಬಂದು ಕೂತ್ಕೊಂಡ ಮೇಲೆ ಆ ಜಾಗಕ್ಕೆ DNA ಪಾಲಿಮರೇಸ್ 3 ಬೈಂಡ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿಂದ ಮುಂದೆ ಅದಕ್ಕೆ ಬೇಕಾದಂತಹ ಸೂಟಬಲ್ ನ್ಯೂಕ್ಲಿಯೋಟೈಡ್ಸ್ ಅನ್ನ ಬಂದು ಪ್ಲೇಸ್ ಮಾಡಿ ಅಲ್ಲಿಗೆ ಹೈಡ್ರೋಜನ್ ಬಾಂಡ್ಸ್ ಮತ್ತೆ ಫಾಸ್ಫೋಡೈಎಸ್ಟರ್ ಬಾಂಡ್ಗಳು ಸೇರಿ ಬ್ಯಾಕ್ ಬೋನ್ ಮತ್ತೆ ಪೇರಿಂಗ್ ಬೇಸ್ ಪೇರ್ಸ್ಗಳು ಆಗ್ಲಿಕ್ಕೆ ಶುರು ಮಾಡ್ತಾ ಬರ್ತದೆ. ಇದನ್ನು ನೀವು ಕ್ಲಿಯರ್ ಆಗಿ DNA ರೆಪ್ಲಿಕೇಶನ್ ತಿಳ್ಕೊಳ್ಳುವ ಎಕ್ಸ್ಪ್ಲೈನ್ ಮಾಡುವಂತ ಸಂದರ್ಭದಲ್ಲಿ ತಿಳಿಸಿದ್ದೇನೆ. The central dogma, the one-way flow of information from DNA to mRNA and from mRNA to the protein is called as the central dogma of protein synthesis. The mechanism of transcription, ಯಾಕೆ ಅಂತಂದ್ರೆ DNA ಇಂದ ಮೊದಲು RNA ಹುಟ್ಟಲೇಬೇಕು, RNA ಇಂದ ಪ್ರೋಟೀನ್ ತಯಾರಾಗಬೇಕು. ಈ ವಿಚಾರ ನಮಗೆ ಗೊತ್ತಿದೆ. ಸೊ ಇಲ್ಲಿ the process of transcription takes place by DNA helicase, DNA polymerase 2, ribonucleotides. ಇವು ಮೂರು ribonucleotides. Monophosphate activates into ribonucleotide triphosphate by phosphorylation. ಅಲ್ಲಿಗೆ ಎಲ್ಲಾ ನ್ಯೂಕ್ಲಿಯೋಟೈಡ್ಸ್ಗಳು ಟ್ರೈಫಾಸ್ಫೇಟಿಕ್ ಫಾರ್ಮ್ಗೆ ಬರ್ತವೆ ಅಂತ ಗೊತ್ತಾಯ್ತು. The transcription begins by the uncoiling of the DNA at specific site called promoter region. It takes place by the DNA helicase. Pribnobox ಅಂತಲೂ ಕರೀತೇವೆ. RNA polymerase 2 recognizes and binds to the promoter sequence. So ಅಲ್ಲಿಂದ ಆಚೆಗೆ RNA synthesis takes place. ಸೊ ಈ ರೀತಿಯಾಗಿ ದ ಡೈರೆಕ್ಷನ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ನಡೆದು RNA ಬರ್ತದೆ. ಸೊ mRNA, it is the RNA that carries the message from DNA to the site of protein synthesis. It represents of about 5 to 10% of the total RNA of the cell. It carries the genetic information in the form of triplet codons. ಸೊ ಒಂದು RNA ದಲ್ಲಿ ಏನೆಲ್ಲ ನೋಡ್ತೇವೆ ಅಂತಂದ್ರೆ ಕ್ಯಾಪ್ ನೋಡ್ತೇವೆ, ಕೋಡಿಂಗ್ ಸೀಕ್ವೆನ್ಸ್ ಅನ್ನು ನೋಡ್ತೇವೆ, ಇನಿಷಿಯೇಟರ್ ಕೋಡಾನ್, ಟರ್ಮಿನೇಟರ್ ಕೋಡಾನ್, ಪಾಲಿ ಎ ಟೈಲ್ ಅನ್ನ ನಾವು ನೋಡ್ತೇವೆ. mRNA this is the rRNA, that is an ribosomal RNA. Genetic code. The major features of genetic code, the genetic code is triplet in nature, universalization, non-overlapping, comma-less, degenerative. This is an dictionary of genetic code which has been proposed by Khorana. Initiator codon, AUG will be always initiator codon. ಇದು ನೀವು ಥಿಯರಿ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. Terminator codons which is are of 3, UAG, UGA, UAA. Genetic code is unambiguous. That means each codon codes for a specific amino acid. Next, genetic code is unidirectional. Yes, always runs from 5 prime to 3 prime end. Wobble basis, the last one is an wobble basis. In each codon, the third nitrogen base is less specific. Less specific ಆಗಿ ನೋಡಿ,
ಈ 4 ಕೋಡಾನ್ಸ್ಗಳು ಒಂದೇ ಅಮೈನೋ ಆಸಿಡ್ ಕೋಡ್ ಮಾಡಿದ್ರೆ ದಟ್ ಇಸ್ ವ್ಯಾಲಿನ್. ಮೊದಲೆರಡು ಒಂದೇ ಆಗಿದ್ದು ಲಾಸ್ಟ್ ಒನ್ ಬೇರೆ ಇದೆ, ಅಂದ್ರೆ ಅದೇ ಇಲ್ಲಿ ವಾಬಲ್ ಬೇಸ್ ಅಂತ ಕರೀತಾರೆ. ಲಾಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ದ ವಾಬಲ್ ಬೇಸ್, ರೈಟ್? So tRNA, that is an transfer RNA. The tRNA was discovered by the Khurana. So the clover leaf model was proposed by Holle. He got the Nobel Prize for this work. The structure of tRNA, which contains 3 arms, right? ಅಲ್ಲಿ ಏನೆಲ್ಲ ಆರ್ಮ್ಸ್ಗಳಿದಾವೆ ಅಂತಂದ್ರೆ ಅಮೈನೋ ಆಸಿಡ್ ಬೈಂಡಿಂಗ್ ಸೈಟ್. This is an amino acid binding site. TC arm or the loop, DHU arm, anticodon arm of the loop. This is an anticodon loop. Rarely the small 5th arm, which is an very variable arms. The 5' end as methylated guanosine. The 3' end as 3 free nitrogen bases, that is CCA, which binds the amino acid. Okay students, in the next class we can discuss about the protein synthesis, lac operon concept, genetic code and DNA fingerprinting. These concepts will be explained in the next class. Thank you.